ಮಂಗಳೂರು ನಗರದಲ್ಲಿ ಪರ್ಮಿಟ್ ಆಟೋ ರಿಕ್ಷಾ ಹಾಗೂ ಬ್ಯಾಟರಿ ಚಾಲಿತ ರಿಕ್ಷಾಗಳ ನಡುವಿನ ಗೊಂದಲಕ್ಕೆ ತಮಿಳುನಾಡು ಮಾದರಿ ಸೂತ್ರವನ್ನು ಅನುಸರಿಸುವಂತೆ ಶಾಸಕ ವೇದವ್ಯಾಸ್ ಕಾಮತ್ರವರು ಬೆಳಗಾವಿಯ ಅಧಿವೇಶನದಲ್ಲಿ ಸದನದ ಗಮನ ಸೆಳೆದರು. ನಗರ ಭಾಗದಲ್ಲಿ ಆಟೋಗಳ ನಡುವಿನ ಗೊಂದಲವು ವಿಪರೀತ ಹಂತಕ್ಕೆ ಹೋಗಿದ್ದು, ಹಲವು ಪ್ರತಿಭಟನೆಗಳಿಂದ ಪೊಲೀಸ್ ಇಲಾಖೆ, ಆರ್ಟಿಒ, ಜಿಲ್ಲಾಡಳಿತ ಹಾಗೂ ಜನಸಾಮಾನ್ಯರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ಸೂತ್ರವಾಗಿ ಈ ಹಿಂದೆ ಸ್ವತಃ ರಿಕ್ಷಾ ಚಾಲಕ ಮಾಲಕ ಅಸೋಸಿಯೇಷನ್ಗಳೇ ತಮಿಳುನಾಡು ಮಾದರಿಗೆ ಬೇಡಿಕೆ ಇಟ್ಟಿದ್ವು. ಅವರ ಬೇಡಿಕೆಯ ಅನುಸಾರ ರಾಜ್ಯ ಸರ್ಕಾರ ಮುಂದಡಿ ಇಟ್ಟರೆ ನಗರ ಭಾಗದಲ್ಲಿ ದಿನನಿತ್ಯ ದುಡಿದು ತಮ್ಮ ಕುಟುಂಬಗಳನ್ನು ಸಲಹುತ್ತಿರುವ ಪ್ರತಿಯೊಬ್ಬ ಶ್ರಮಜೀವಿ ರಿಕ್ಷಾ ಚಾಲಕರಿಗೂ ನ್ಯಾಯ ಸಿಗುವ ಭರವಸೆಯಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ತಮಿಳುನಾಡು ಮಾದರಿಯ ವರದಿಯನ್ನು ತರಿಸಿಕೊಂಡು ಕೂಡಲೇ ರಾಜ್ಯಕ್ಕೂ ಅನ್ವಯಿಸುವಂತೆ ಶಾಸಕರು ವಿಶೇಷ ಮನವಿ ಮಾಡಿದರು. ಸಭಾಧ್ಯಕ್ಷರೇ, ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಪರ್ಮಿಟ್ ಆಟೋ ರಿಕ್ಷಾ ಮತ್ತು ಬ್ಯಾಟರಿ ಚಾಲಿತ ಆಟೋ ರಿಕ್ಷಾದ ಸಮಸ್ಯೆ ವಿಪರೀತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಗೊಂದಲ ಆಗಿದೆ. ಇದರಿಂದಾಗಿ ನಿತ್ಯ ಪ್ರತಿಭಟನೆ ಆಗ್ತಾ ಇದೆ. ಇದಕ್ಕೆ ನಾನು ವಿಶೇಷವಾಗಿ ಸಾರಿಗೆ ಸಚಿವರಿಗೆ ಪ್ರಶ್ನೆಯನ್ನು ಹಾಕಿದ್ದೆ. ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬ್ಯಾಟರಿ ಚಾಲಿತ ರಿಕ್ಷಾದ ಕೇಂದ್ರ ಸರ್ಕಾರದ ಅಧಿಸೂಚನೆ ಅಡಿಯಲ್ಲಿ ಮೋಟಾರ್ ಆಕ್ಟ್ ಪ್ರಕಾರ ಬಂದಿದೆ ಅಂತ ಹೇಳೋದು ಎಲ್ಲ ಉತ್ತರ ಕೊಟ್ಟಿದೆ. ಆದರೆ ಏನಿದೆ ಅಂತ ಹೇಳಿದ್ರೆ ನಾನು ಸಣ್ಣದೊಂದು ಮಾಹಿತಿಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ರೀತಿಯ ಬ್ಯಾಟರಿ ಚಾಲಿತ ರಿಕ್ಷಾ ಇಡೀ ದೇಶದಲ್ಲಿ ಬಂದಾಗ ತಮಿಳುನಾಡು ಸರ್ಕಾರ, ಬಹಳ ವಿಶೇಷವಾಗಿ ತಮಿಳುನಾಡು ಸರ್ಕಾರ ಇದಕ್ಕೆ ಈ ಹಿಂದೆ ಪರ್ಮಿಟ್ ನಲ್ಲಿ ಆಟೋ ರಿಕ್ಷಾವನ್ನ ಓಡಿಸುವಂತ ಯಾರೆಲ್ಲ ರಿಕ್ಷಾ ಚಾಲಕರು ಮಾಲಕರು ಇದ್ದಾರೆ ಅವರಿಗೆ ಹೊಸ ಒಂದು ನಿಯಮಗಳನ್ನು ಮಾಡಿ, ಒಂದು ಆದೇಶವನ್ನ ಮಾಡಿ ತಮಿಳುನಾಡು ಸರ್ಕಾರದಲ್ಲಿ ಈ ಸಮಸ್ಯೆ ಬಂದಾಗ ಆಲ್ರೆಡಿ ಅವರು ಅದಕ್ಕೆ ಸೊಲ್ಯೂಷನ್ ಅನ್ನ ಕಂಡು ಹಿಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಹೇಳುವಂತದ್ದು, ದಿನನಿತ್ಯ ಬ್ಯಾಟರಿ ಚಾಲಿತ ಮತ್ತು ಆಟೋ ಪರ್ಮಿಟ್ ರಿಕ್ಷಾದಾರರು ಅವರ ಪ್ರತಿಭಟನೆ, ಗಲಾಟೆ, ಗೊಂದಲ ಇಡೀ ಜಿಲ್ಲೆಯ ನಮ್ಮ ನಗರ ಭಾಗದಲ್ಲಿರುವಂತಹ ಎಲ್ಲ ಪೊಲೀಸ್ ಇಲಾಖೆ, ಆರ್ಟಿಒ, ಡಿಸಿ ಅವರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಇದಕ್ಕೆ ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನ್ ಅನ್ನ ತಕ್ಷಣ ಸಾರಿಗೆ ಇಲಾಖೆಯಿಂದ ಮಾಡಬೇಕು. ಅವ್ರು ಏನ್ ಮಾಡಬೇಕು ಅಂದ್ರೆ ತಮಿಳುನಾಡು ಸರ್ಕಾರಕ್ಕೆ ಅವರು ಯಾವ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳೋದನ್ನ ಅವ್ರ ದಾಖಲೆಯನ್ನ ಪಡ್ಕೊಂಡು ಆ ದಾಖಲೆ ಪ್ರಕಾರವಾಗಿ ಕರ್ನಾಟಕ ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು. ಅದನ್ನ ಅಪ್ಲೈ ಮಾಡ್ಕೊಂಡ್ರೆ ಈಗ ಪ್ರಸ್ತುತ ಇರುವಂತಹ ಹಳೆಯ 7,000 ನಗರದೊಳಗಡೆ 7,000 ಪರ್ಮಿಟ್ ರಿಕ್ಷಾದಾರರು ಇದ್ದಾರೆ, ಅವರಿಗೂ ಸಮಸ್ಯೆ ಆಗಲ್ಲ. ಹೊಸದಾಗಿ ಬಂದಂತ ಬ್ಯಾಟರಿ ಚಾಲಿತ ರಿಕ್ಷಾದವರಿಗೂ ಸಮಸ್ಯೆ ಆಗಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಳಗಾವಿ.